ಸರ್ ನಿಮ್ದು ಇನ್ನೊಂದು ವಿಶಿಷ್ಟತೆ ಅಂದ್ರೆ ಬೇರೆ ಎಲ್ಲ ಕವಿಗಳನ್ನ ಅಥವಾ ಈ ರೀತಿ ನೋಡಿದಾಗ ಎಲ್ಲರ ಕನ್ನಡ ಅಂದ್ರೆ ಬರವಣಿಗೆಯ ಸ್ಟೈಲ್ ಆಗಿರ್ಬೋದು ಇದಾಗಿರ್ಬೋದು ನಿಮ್ದು ಈ ಜನರೇಷನ್ ಅವರು ತುಂಬಾ ರಿಲೇಟ್ ಮಾಡ್ಕೋಬಹುದು ಆ ರೀತಿಯಾದ ಒಂದು ನಿಮ್ಮ ಲಿರಿಕ್ಸ್ ಆ ರೀತಿಯಾಗಿರುತ್ತೆ. ಸೊ ಅದು ಹೇಗ್ ಸಾಧ್ಯ ಆಯ್ತು? ಜೊತೆಗೆ ಅಂದ್ರೆ ಆ ರೀತಿ ನಿಮ್ಮ ಕನ್ನಡ ಸಿಂಪಲ್ ಆಗಿರುತ್ತೆ ಬಟ್ ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸಿಂಪಲ್ ಶಬ್ದಗಳಲ್ಲೇ ಅಷ್ಟೊಂದು ಒಂದು ದೊಡ್ಡ ಫಿಲಾಸಫಿಯನ್ನ ಹೇಳಕ್ಕೂ ಹೊರಟಿರ್ತೀರಿ. ಸೊ ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಈಗಿನ ಜನರೇಷನ್ ನವ್ಯ ಕವಿತೆ? ನಾನು ಭಾಷೆಯನ್ನು ಯಾವುದನ್ನ ಆರಿಸ್ಕೋತೀನಿ ಅಂತ, ಅದು ಬಹಳ ಮುಖ್ಯ. ಒಬ್ಬ ಲೇಖಕ ಯಾವ ಭಾಷೆಯನ್ನ ವಶಪಡಿಸ್ಕೋತಾನೆ ತನಗೆ. ನಾನು ಸಹಜವಾಗಿ ನಿತ್ಯ ಮಾತಾಡುವ ಭಾಷೆಯನ್ನೇ ಕಾವ್ಯಕ್ಕೂ ಬಳಸ್ಕೋತೀನಿ ಅಲ್ವಾ. ಉದಾಹರಣೆಗೆ ಮಣ್ಣು ತಿಂದು ಮರ ಸಿಹಿ ಹಣ್ಣು ಕೊಡುವುದು, ನೀಡಿ ನೀಡಿ ಮುಕ್ತ ಅಂತ. ಈ ಮಣ್ಣು ತಿಂದಂತ ಮರ ಹಣ್ಣು ಕೊಡೋದಾಗತ್ತಲ್ಲ ಅಲ್ವಾ, ಅದು ತಿನ್ನೋದು ಗೊಬ್ಬರ, ಮಣ್ಣು ಬೆಳೆಯುತ್ತೆ, ಆದ್ರೆ ಅದು ಕೊಡೋ ಹಣ್ಣು ಯಾವುದು? ಸಿಹಿಯಾಗಿರುತ್ತೆ. ಅಂದ್ರೆ ಮಣ್ಣು ತಿಂದ್ರು ಕೂಡ ಹಣ್ಣು ಕೊಡುತ್ತೆ ಅಂತ. ಅಂದ್ರೆ ಈ ಫಿಲಾಸಫಿ ನಿಮಗೆ ನೀವು ಬದುಕನ್ನು ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲೆ ಹೋಗಿ, ಹೌ ಯು ಲುಕ್ ಅಟ್ ಲೈಫ್. ಆ ಬದುಕನ್ನು ಎಷ್ಟು ಸೂಕ್ಷ್ಮವಾಗಿ ನೋಡ್ತೀರಾ, ಎಷ್ಟು ನಿಕಟವಾಗಿ ನೋಡ್ತೀರಾ. ಈ ನೋಡುವುದು ಬಹಳ ಮುಖ್ಯ. ಆ ನೋಡಿದ್ದನ್ನ ಭಾವಿಸೋದು, ಭಾವಿಸಿದ್ದನ್ನ ಚಿಂತಿಸೋದು, ಚಿಂತಿಸಿದ್ದನ್ನ ಬರೆಯೋದು, ಇದೊಂದು ದೊಡ್ಡ ಪ್ರಾಸೆಸ್ ಇದು. ಅದು ಒಂದರ ನಂತರ ಹೇಗೆ ನೋಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ ಒಬ್ಬ ಇಂಗ್ಲೀಷ್ ಕವಿ. ಹೇಗೆ ನೋಡಬೇಕು ಅಂದರೆ, ಒಂದು ದಿಂಡೆಯ ಮೇಲೆ ಸಾಲಾಗಿ ಬಂಡಿಗಳು ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು ನೋಡಿದ್ರೆ ಎಲ್ಲ ಒಂದೇ ಥರ ಕಾಣಿಸುತ್ತೆ ಬಂಡಿಗಳೆಲ್ಲ, ಹೌದಾ? ಆದರೆ ನೀವು ಒಂದು ಬಂಡಿಯನ್ನು ಕುರಿತು ಬರೀಬೇಕಾಗಿದೆ ಅದರಲ್ಲಿ. ಆಗ ಬಂಡಿಯನ್ನು ಹೇಗೆ ನೋಡಬೇಕು ಅಂದರೆ, ಬೇರೆ ಬಂಡಿ ಎಲ್ಲ ಬಂಡಿಗಳಿಗಿಂತ ಇದು ಹೇಗೆ ಡಿಫರೆಂಟ್ ಅಂತ ಅನ್ನೋದನ್ನು ನೋಡಬೇಕು. ಆ ಕಂಪ್ಯಾರಿಸನ್ ಅದೆಲ್ಲ ನೋಡಿದ್ರೆ ಈ ನಾನು ನೋಡ್ತಿರೋ ಬಂಡಿ ಇದು ಡಿಫರೆಂಟ್ ಫ್ರಮ್ ಅದರ್ ಬಂಡಿ. ಕರೆಕ್ಟ್. ಅದು ಯಾವಾಗ ನಿಮಗೆ ಅನಿಸುತ್ತೋ ಆಗ ನಿಮಗೆ ನಿಮ್ಮ ಸ್ವತಂತ್ರವಾದ ಸ್ವಂತವಾದ ಕಲ್ಪನೆಗಳು ಬರುತ್ತೆ. ಆ ಹಾಡಲ್ಲೇ ಇನ್ನೊಂದು ಸಾಲು ಕೂಡ ಇದೆ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ ಅನ್ನುವಂಥದ್ದು. ಅಂದ್ರೆ ಈ ರೀತಿಯಾಗಿ ಎಕ್ಸಾಂಪಲ್ಸ್ ತಗೊಂಡು ಬರೆಯೋದಿದೆಯಲ್ಲ, ಈ ರೀತಿ ಎಕ್ಸಾಂಪಲ್ಸ್ ಫ್ರೇಮ್ ಮಾಡ್ಕೊಂಡು ಅದು ಸುಲಭವಾಗಿ ಅದು ಮೇಜರ್. ಈ ಬೆಳಕು ಮತ್ತು ಕೆಂಡ ಇಲ್ಲಿಂದ ಬಂತು. ನಾನು ನಿತ್ಯ ನಮ್ಮ ತಾಯಿ ಅಡಿಗೆ ಮಾಡೋದನ್ನ ನೋಡ್ತಾ ಇರ್ತೀನಿ ಅಲ್ವಾ, ಅಲ್ಲಿ ಕೆಂಡ ಕೆಳಗಡೆ ಇದೆ, ಮೇಲ್ಗಡೆ ಬೆಳಕು ಬರ್ತಾ ಇದೆ. ಈ ಕೆಂಡದ ಹಾಸಿಗೆ ಮೇಲೆ ಬೆಳಕಿನ ಕೂಸು ಮಲಗಿದೆ. ಇದು ಜೀವನ ಪಾಠ. ಇದು ನಾನು ಎಲ್ಲೋ ಫಿಲಾಸಫಿ ಅಲ್ಲ, ಇದು ನಾನು ನಿತ್ಯ ನೋಡಿದ್ದು. ಅಂದರೆ ಪ್ರತಿಯೊಂದು ಮಗು ಕೂಡ ಹೀಗೆ ಬಹಳ ಕಠಿಣವಾದ ಅನುಭವಗಳನ್ನು ಅನುಭವಿಸಿ ಬೆಳಿಬೇಕಾಗತ್ತೆ. ಅದಕ್ಕೆ ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದ ಜೀವನ ಪಾಠ. ಈ ಕೆಂಡದ ಹಾಸಿಗೆ ಅದಕ್ಕೆ ಬದುಕಿನ ಪಾಠವನ್ನು ಕಲಿಸ್ಕೊಡ್ತಂತೆ, ಹೇಗೆ ಬದುಕಬೇಕಪ್ಪ ಅಂತ. ಅದೆಲ್ಲ ನಾನು ನಿತ್ಯ ನೋಡುವಂಥ ಚಿತ್ರಗಳೇ, ಅದನ್ನ ತಕೊಂಡು ನಾನು ಬರೆದಿರುವಂಥ ಕಲ್ಪನೆಗಳು. ಸರ್, ಈಗ ನೀವು ಹಲವಾರು ಕೃತಿಗಳನ್ನ ಬರೆದಿದ್ದೀರಾ, ಹಾಡುಗಳನ್ನ ಬರೆದಿದ್ದೀರಾ. ಅದೆಲ್ಲದರಲ್ಲಿ ನಿಮಗೆ ತುಂಬಾ ತೃಪ್ತಿ ಕೊಟ್ಟಂತಹ ನಿಮ್ಮ ವರ್ಕ್ ಯಾವುದು? ಇದು ಬಹಳ ಕಠಿಣವಾದ ಪ್ರಶ್ನೆ. ಇಲ್ಲ, ಹಲವು ಕೂಡ ಹೇಳ್ಬೋದು ಅಂತ. ಸದ್ಯಕ್ಕೆ ಅಂತ ಹೇಳ್ಬೋದು. ಈ ಸದ್ಯಕ್ಕೆ ನನಗೆ ಇದು ಪರವಾಗಿಲ್ಲ ಅಂತ ಅನಿಸಿದೆ ಅಂತ. ನಾನು ಈಚೆಗೆ ಬುದ್ಧಚರಣ ಅಂತ ಒಂದು ದೊಡ್ಡ ಕಾವ್ಯ ಬರೆದೆ, ಮಹಾಕಾವ್ಯ. ಅದು 300 ಪುಟಗಳ ಮೇಲಿದೆ, ಅದು ಬೃಹತ್. ಈ ಕೋವಿಡ್ ಕಾಲದಲ್ಲಿ 2 ವರ್ಷ ಎಲ್ಲೂ ಹೊರಗಡೆ ಹೋಗಂಗಿರಲಿಲ್ಲ. ಸೊ ಮನೆಯಲ್ಲೇ ಬಂದಿಯಾಗಿದ್ದೆ ನಾನು. ಆಗ ಬೆಳಗಿನ ಜಾವ 4 ಗಂಟೆಗೆ, ಪ್ರತಿನಿತ್ಯ 4 ಗಂಟೆಗೆ ಎದ್ದು ಬರಿತಾ ಇದ್ದೆ ನನ್ನ ಕಂಪ್ಯೂಟರ್ನಲ್ಲಿ. ಹೀಗೆ 2 ವರ್ಷ ನಿರಂತರವಾಗಿ ಬರೆದಿದ್ದಕ್ಕೆ ಅದು ಫಲ ಬುದ್ಧಚರಣ. ಅದು ನನಗೆ ಸದ್ಯಕ್ಕೆ ತೃಪ್ತಿ ಕೊಟ್ಟಿರುವಂಥ ಕೃತಿ. ಅಂದ್ರೆ ಯಾವುದ್ರ ಬಗ್ಗೆ, ಏನು ವಿಷಯ ಇಟ್ಕೊಂಡದ್ದು ಇದು ಮಾಡಿ? ಬುದ್ಧನ ಜೀವಿತ, ಬುದ್ಧನ ಬದುಕು ಮತ್ತು ಚಿಂತನೆ. ಇದು ವಸ್ತು. ಅವನು ಹೇಗೆ ಬದುಕದ, ಅವನಿಗೆ ಎಷ್ಟು ದೊಡ್ಡ ಮನುಷ್ಯನಾಗಿದ್ದ, ಆಮೇಲೆ ಅವನು ಏನು ವಿಚಾರಗಳನ್ನು ಹೇಳ್ದ, ಬುದ್ಧನ ಪ್ರಧಾನವಾದ ಚಿಂತನೆಗಳು ಯಾವುದು, ಇದನ್ನು ಅದರಲ್ಲಿ ಹೇಳಿದ್ದೀನಿ. ವಿಚಾರ ಮತ್ತು ಜೀವನ, ಬುದ್ಧನ ವಿಚಾರ
ಮತ್ತು ಬುದ್ಧನ ಜೀವನ, ಇದನ್ನು ಸಮಗ್ರವಾಗಿ ಓಕೆ. ಸಾವಿರಾರು ಪಾತ್ರಗಳು, ನೂರಾರು ಪ್ರದೇಶಗಳು, ಅನೇಕ ವಯೋಮಾನಗಳು, ಆಮೇಲೆ ಬುದ್ಧ ರಾಜಕುಮಾರನಾಗಿ ಸುಖ ಪಟ್ಟದ್ದು, ಮದುವೆ ಮಾಡ್ಕೊಂಡಿದ್ದು, ಅಲ್ಲಿಂದ ಮನೆ ಬಿಟ್ಟು ಹೋಗಿದ್ದು, ತಪಸ್ ಮಾಡಿದ್ದು, ಕೊನೆಗೆ ಬೋಧಿಯ ಕೆಳಗಡೆ ಜ್ಞಾನವನ್ನು ಪಡೆದಿದ್ದು, ಬೋಧಿ ಜ್ಞಾನವನ್ನು ಪಡೆದಿದ್ದು, ಅದನ್ನು ಜಗತ್ತಿಗೆಲ್ಲ ಮತ್ತೆ ಹಂಚಿದ್ದು, ಇದೆಲ್ಲ ಬರುತ್ತೆ ಅದರಲ್ಲಿ. ಕರೆಕ್ಟ್. ಸಂಪೂರ್ಣ ಜೀವಿತ, ಬುದ್ಧನ ಜೀವಿತ ಜೊತೆಯಲ್ಲಿ ಅವನ ತತ್ವ. ಅಂದ್ರೆ ನೀವು ಇದಾಯ್ತು, ಜೊತೆಗೆ ಯಾವ್ದಾದ್ರೂ ಕೃತಿ ಬರಿಬೇಕಾದ್ರೆ ಜಾಸ್ತಿ ರಿಸರ್ಚ್ ಮಾಡ್ತೀರಾ ಅಂತ? ರಿಸರ್ಚ್ ಅದು ಅಪೇಕ್ಷೆ ಪಟ್ಟರೆ, ಕೆಲವೊಂದು ಸಬ್ಜೆಕ್ಟ್ ಆ ರೀತಿ. ಸಬ್ಜೆಕ್ಟ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ. ಈಗ ಬುದ್ಧನ ಬಗ್ಗೆ ಆದರೆ ರಿಸರ್ಚ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವನು ಏನು ಹೇಳ್ದ, ಏನು ತಿಳಿದ, ಎಲ್ಲೆಲ್ಲಿದ್ದ, ಏನು ಹೇಗಿದ್ದ, ಅವನು ಯಾವ ಥರ ಬಟ್ಟೆ ಹಾಕೋತಿದ್ದ, ಯಾವ ಥರ ನಡೀತಾ ಇದ್ದ, ಹೇಗೆ ಮಾತಾಡ್ತಿದ್ದ, ಇದನ್ನೆಲ್ಲ ಇದು ಕುರಿತು ಬೇಕಾದಷ್ಟು ಪುಸ್ತಕಗಳು ಬಂದಿದೆ. ಕರೆಕ್ಟ್. ಸಂಸ್ಕೃತದಲ್ಲಿ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಕೂಡ ತುಂಬ ಬುಕ್ಸ್ ಬಂದಿದೆ. ಬುದ್ಧನ ಚರಿತ್ರೆಯನ್ನು ಅಶ್ವಘೋಷ ಮೊದಲು ಬರೆದಿದ್ದು ಸಂಸ್ಕೃತದಲ್ಲಿ. ಸೊ ಅದಕ್ಕೆಲ್ಲ ಆಧಾರಗಳಿವೆ. ಅದನ್ನೆಲ್ಲ ಓದ್ದನೇ ನೀವು ಬರೆಯೋಕ್ಕಾಗಲ್ಲ, ಇಂಥ ಕಡೆ ಸ್ಟಡಿ ಮಾಡಬೇಕಾಗತ್ತೆ. ಅಂದರೆ ಹೂ ಒಂದು ಅರಳುತ್ತಪ್ಪ, ಅದ್ರ ಮೇಲೆ ಎಷ್ಟು ಚೆನ್ನಾಗಿತ್ತು ಹೂ ಅರಳಿದ್ದು ಅಂತ ಬರಿಬೇಕು, ಸ್ಟಡಿ ಏನಿದೆ? ಅದು ಬರೀ ಕಲ್ಪನೆ ಅಷ್ಟೇ. ಕುಮಾರವ್ಯಾಸ ಬರೀತಾರೆ ನೋಡಿ, ಹೇಗೆಂದರೆ ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಅಂತ ಹೇಳ್ತಾರೆ. ತರಣಿ ಅಂದ್ರೇನು? ಸೂರ್ಯ. ಸೂರ್ಯ ತೆಗೆದ ಯಾವುದು ಬಾಗಿಲು, ಯಾವುದೋ ಯಾವ ಬಾಗಿಲು? ತಾವರೆಯ ಬಾಗಿಲು, ತಾವರೆ ಹೂವಿನ ಬಾಗಿಲು. ಅದಕ್ಕೆ ಬೀಗ ಹಾಕಿದ್ರಂತೆ. ಆ ಬೀಗವನ್ನು ಇವನು ಕಿರಣದ ಕೀಯಿಂದ ಓಪನ್ ಮಾಡ್ದ ಅಂತ. ಎಲ್ಲ ಕಡೆ ತಾವರೆ ಹೂಗಳು ಅರಳಿದವು. ಎಷ್ಟು ಚೆನ್ನಾಗಿ ನೋಡಿ. ಇಲ್ಲಿ ಸಂಶೋಧನೆ ಏನಿಲ್ಲ, ಕಲ್ಪನೆ ಇದೆ ಅಷ್ಟೇ. ಆ ಇಮ್ಯಾಜಿನೇಷನ್ ಬೇಕು ಅಷ್ಟೇ. ಈ ಥರ ಬರಿಬೇಕಾದ್ರೆ ಬೆಳಗಾಯಿತು ಅಂತ ಹೇಳೋದು ಇಷ್ಟು ಚೆನ್ನಾಗಿ ಹೇಳ್ಬೋದು ನೋಡಿ ಅಲ್ವಾ? ಬೆಳಗಾಯಿತು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಕವಿಗಳು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಮೂಡಲ್ ಮನೆ, ಅಲ್ಲೊಂದು ಮನೆ ಮಾಡ್ಬಿಟ್ಟವನು. ಪೂರ್ವ ದಿಕ್ಕಿನಲ್ಲಿ ಒಂದು ಮನೆ ಇದೆ, ಅಲ್ಲಿ ಯಾರೋ ಒಬ್ಳು ಹೆಣ್ಮಗಳು ಬಂದು ಬೆಳಗ್ಗೆ ನೀರು ತುಂಬಿಸ್ತಾ ಇದ್ದಾಳೆ. ಹಾಗಿದು ಹಾಗಿತ್ತು ಅಂತ. ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಆಕೆ ಬಾಗಿಲು ತೆಗೆದುಕೊಳ್ಳೆ ಜಗತ್ತೆಲ್ಲ ಬೆಳಕಾಗಿ ಹೋಯ್ತಂತೆ. ಒಂದು ಸಾಮಾನ್ಯ ಮನೆಯಲ್ಲಿ ಆಗುವಂಥ ವಹಿವಾಟುಗಳನ್ನು ಅವನು ಇದರಲ್ಲಿ ಬೇಂದ್ರೆಯವರು ಬರೀತಾರೆ ಈ ಪದ್ಯದಲ್ಲಿ. ಎಷ್ಟು ಅದ್ಭುತ! ಬೆಳಗನ್ನು ಹೀಗೆ ಹೇಳ್ಬೋದಾ? ಕರೆಕ್ಟ್ ಅಲ್ವಾ? ಅದೇ ವಿಷಯ ಎಷ್ಟು ಡಿಫ್ರೆಂಟ್ ಆಗಿ ಹೇಳ್ತೀವಿ. ಎಷ್ಟು ಡಿಫರೆಂಟ್. ಕರೆಕ್ಟ್. ಒಂದು ಕುಮಾರವ್ಯಾಸ ಅಂತ ಹೇಳಿದೆ ನಾನು, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ? ಹೌದು. ನಿಮ್ದು ಅದೇ ರೀತಿಯಾದ ಈ 2 ಸಾಲುಗಳು ಸರ್. ಅಂದ್ರೆ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯು ನೀರಿನಾಳ ತಿಳಿತೇನೋ ಹಾಯಿ ದೋಣಿಗೆ ಅನ್ನುವಂಥದ್ದು. ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಜೀವನದ ಅರ್ಥ ಇದೆ. ನಮ್ಮನ್ನ ನಾವು ಎಷ್ಟು ಅರ್ಥಕೊಂಡಿದೀವಿ ಅನ್ನೋ ರೀತಿಯಾಗಿ ನಾನು ಗಮನಿಸ್ದೆ. ಈಗ ನಿಮ್ಮ ಮನೆಯ ಮೇಲೆ ಕೂಡ ಬರ್ದಿದ್ರಿ ನೀವು, ಮನೆ ಹಡಗು ಅನ್ನೋ ರೀತಿಯಾಗಿ. ಸೊ ಈ ರೀತಿಯಾದ ಯೋಚನೆ, ಅದರ ಅರ್ಥ ಏನು ಹಾಗಿದ್ರೆ? ಬಾಳೊಂದು ಹರಿವ ಹೊಳೆ, ಮನೆ ಹಾಯಿ ದೋಣಿ ಅಂತ. ಈ ಹರಿಯುವ ಹೊಳೆ, ಜೀವನವೇ ಒಂದು ಹೊಳೆ ಹರಿತಾ ಇದೆ, ಅದ್ರ ಮೇಲೆ ತೇಲ್ಕೊಂಡು ಹೋಗ್ತಿದೆ ಒಂದು ದೋಣಿ. ಆ ದೋಣಿನೇ ಮನೆ ಅಂತ. ಆ ದೋಣಿ ಇರೋದ್ರಿಂದ ನಾವು ಸೇಫ್, ಮುಳುಗಲ್ಲ. ಬಾಳೊಂದು ಹರಿವ ಹೊಳೆ, ಮನೆ ಹಾಯಿ ದೋಣಿ, ಮನೆ ಹಾಯಿ ದೋಣಿ. ಹಾಗೆ ಅದ್ಭುತವಾಗಿದೆ ಸರ್. ಅದು ಆ ರೀತಿಯಾದ ಒಂದು ಕಂಪ್ಯಾರಿಸನ್ಸ್ ಕಾನ್ಸೆಪ್ಟ್ ಎಲ್ಲ ಅದ್ಭುತವಾಗಿದೆ.